ನಮಸ್ಕಾರ. ವಿನಯ್ಸ್ ಕೋಕೋ ಕ್ರಾಫ್ಟ್ಸ್ ಆ್ಯಂಡ್ ಬ್ಲಾಗ್ಸ್ ಚಾನೆಲ್ಗೆ ಸ್ವಾಗತ. ನಾನಿಲ್ಲಿ ಪತ್ರೊಡೆಯನ್ನು ಮಾಡುವ ವಿಧಾನವನ್ನು ಹೇಳ್ತಾ ಇದ್ದೇನೆ. ಮೊದಲು ಕೆಸುವಿನ ಸೊಪ್ಪನ್ನು ತೆಗೆದುಕೊಳ್ಬೇಕು. ನಾನಿದ್ದು ಅಂಗಡಿಯಿಂದ ತಂದಿದ್ದಾಗಿದ್ದರಿಂದ ಒಂದು ದಿನ ಇಟ್ಟು ಬಿಟ್ಟಿದ್ದೆ. ಅದು ಸ್ವಲ್ಪ ಬಣ್ಣ ಬದಲಾಗಿದೆ. ಚೆನ್ನಾಗಿ ತೊಳೆದು ಅದರ ದಂಟನ್ನು ಕತ್ತರಿಸಿ ಇಟ್ಟು, ದಂಟಿನಿಂದ ಸಹ ಅಡುಗೆಗಳನ್ನು ಮಾಡಬಹುದು. ಚೆನ್ನಾಗಿ ತೊಳೆದ ನಂತರ ಅದನ್ನು ಬಟ್ಟೆಯ ಮೇಲೆ ಇಟ್ಟು ಅದು ಮೇಲೆ ನೀವು ತೊಳೆದಂತಹ ನೀರಿನ ಭಾಗ ಒಣಗಲಿಕ್ಕೆ ಬಿಡಿ. ಯಾಕೆಂದರೆ ಅದು ತೇವ ಇದ್ದರೆ ಒಳ್ಳೆ ಆಗೋದಿಲ್ಲ ಅದು ಹಚ್ಚಲಿಕ್ಕೆ. ನಾನು 2 ಗಂಟೆಗಳ ಕಾಲ ಮುಂಚೆನೇ ಅದಕ್ಕೆ ಬೇಕಾದಂತಹ ಮಸಾಲೆಗೆ ಬೇಕಾದಂತಹ ಅಕ್ಕಿ, ಕಡಲೆಬೇಳೆ ಮತ್ತು ಉದ್ದಿನ ಬೇಳೆಯನ್ನು ನೆನೆ ಹಾಕಿ ಇಟ್ಟಿದ್ದೆ. 2 ಗಂಟೆಗಳ ಕಾಲ ನೆನೆಸಿಡಬೇಕು ನೀವು ಪತ್ರೊಡೆ ಮಾಡೋದಕ್ಕಿಂತ 2 ಗಂಟೆ ಮುಂಚೆ. 2 ಕಪ್ ಅಕ್ಕಿಯನ್ನು ತೆಗೆದುಕೊಂಡ್ರೆ ಅರ್ಧ ಕಪ್ ಕಡಲೆಬೇಳೆ, 1/4 ಕಪ್ನಷ್ಟು ಉದ್ದಿನ ಬೇಳೆಯನ್ನು ನೆನೆ ಹಾಕಿ. ನಾನಿಲ್ಲಿ ತೆಗೆದುಕೊಂಡಂತಹ ಮಸಾಲೆಗಳನ್ನು ಹೇಳ್ತಾ ಇದ್ದೇನೆ. ನಾನೊಂದು 25ರಿಂದ 30 ಚಿಕ್ಕ ಚಿಕ್ಕ ಕೆಸುವಿನ ಎಲೆಗಳಿಗೆ ಒಂದು 10 ಮೆಣಸಿನಕಾಯಿಗಳನ್ನು ತೆಗೆದುಕೊಂಡಿದ್ದೇನೆ. ಬ್ಯಾಡಗಿ ಮೆಣಸು ನಾನು ತೆಗೆದುಕೊಂಡಿದ್ದು. 2 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜ, ಅರ್ಧ ಚಮಚ ಆಗುವಷ್ಟು ಜೀರಿಗೆ, ಸ್ವಲ್ಪ ಮೆಂತ್ಯ ಮತ್ತು ಸ್ವಲ್ಪ ಸಾಸಿವೆ, ಇಂಗನ್ನು ಬಳಸಿದ್ದೇನೆ. ಇಂಗು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬಳಸಿದ್ದೇನೆ. ಹುಣಸೆ ಹಣ್ಣು ಸಹ ಜಾಸ್ತಿ ಬೇಕು ಇದಕ್ಕೆ, ಏಕೆಂದರೆ ಇದು ಒಂಥರ ಬಾಯಿ ತುರುಕಿ ಬರುವಂತಹ ಚಾನ್ಸಸ್ ಇರುತ್ತದೆ, ಅದಕ್ಕೋಸ್ಕರ. ಅರಿಶಿಣವನ್ನು ಬಳಸಿದ್ದೇನೆ. ಅರ್ಧ ಹೋಳಿನಷ್ಟು ಕಾಯಿ ತುರಿಯನ್ನು ಬಳಸಿದ್ದೇನೆ. ನಾನು ಅಳತೆಗೆ ತೆಗೆದುಕೊಂಡಂತಹ ಅಕ್ಕಿ ಬೇಳೆಗಳನ್ನು ನೆನೆ ಹಾಕಿ ಇಟ್ಟಿದ್ದಂತಹ ಅಕ್ಕಿ ಬೇಳೆಗಳನ್ನು ಹೇಗೆ ತೆಗೆದುಕೊಂಡಿದ್ದೇನೆ ಅಂತ ತೋರಿಸ್ತಾ ಇದ್ದೇನೆ. ಇಲ್ಲಿ 2 ಕಪ್ ಅಕ್ಕಿ ತೆಗೆದುಕೊಂಡಿದ್ದೇನೆ. ಅರ್ಧ ಕಪ್ಪು ಕಡಲೆ ಬೇಳೆಯನ್ನು ತೆಗೆದುಕೊಂಡಿದ್ದೇನೆ. ಇಲ್ಲಿ ತೆಗೆದುಕೊಂಡಂಥದ್ದು ನಾನು 25ರಿಂದ 30 ಆಗುವಷ್ಟು ಚಿಕ್ಕ ಚಿಕ್ಕ ಕೆಸುವಿನ ಎಲೆಗಳು. ಮತ್ತೆ ಈ ಮಸಾಲೆ ಮಿಕ್ಕಿದರೆ ಸಹ ನೀವು ಇದನ್ನು ಬೇರೆ ರೆಸಿಪಿಗಳಿಗೆ ಉಪಯೋಗಿಸಬಹುದು. ಬಜ್ಜಿ ಮಾಡಬಹುದು. ಇಲ್ಲದಿದ್ದರೆ ಇನ್ನೊಂದು ರೆಸಿಪಿಯನ್ನು ಸಹ ನಾನು ಸದ್ಯದಲ್ಲೇ ತೋರಿಸ್ತಾ ಇದ್ದೇನೆ. ಮಿಕ್ಕಿದಂತಹ ಈ ಹಿಟ್ಟಿನಿಂದ ಏನು ರೆಸಿಪಿ ಮಾಡಬಹುದು ಅಂತ ನೋಡಿ. ಇದು ನೆನೆ ಹಾಕಿದ್ದು ನಾನು ಈ ಮಸಾಲೆ ಪದಾರ್ಥಗಳು ಜೊತೆಗೆ ನೆನೆ ಹಾಕಿದಂತಹ ಅಕ್ಕಿ, ಕಡಲೆಬೇಳೆ, ಉದ್ದಿನ ಬೇಳೆ ಇದನ್ನು ರುಬ್ಬಿಕೊಳ್ತಾ ಇದ್ದೇನೆ. ಜೊತೆಯಲ್ಲಿ ಸೇರಿಸ್ತಾ ಇದ್ದೇನೆ. ಉಪ್ಪು ಮತ್ತು ಹುಣಸೆ ಹಣ್ಣಿನ ರಸ. ನಾನಿಲ್ಲಿ ಹುಣಸೆ ಹಣ್ಣನ್ನೇ ಉಪಯೋಗಿಸಿದ್ದೇನೆ. ಸ್ವಲ್ಪ ಜಾಸ್ತಿಯೇ ಬೇಕು ಈ ರೆಸಿಪಿಗೆ. ನೆನೆ ಹಾಕಿದಂತಹ ಬೇಳೆ ಮತ್ತು ಅಕ್ಕಿಯನ್ನು ಸಹ ರುಬ್ತಾ ಇದ್ದೇನೆ ಮಸಾಲೆಯ ಜೊತೆಗೆ. ಹಿಟ್ಟನ್ನು ನೀವು ಇಡ್ಲಿ ಹಿಟ್ಟಿನ ಹದಕ್ಕೆ ರುಬ್ಬಿಕೊಳ್ಬೇಕು. ಮಸಾಲೆ ಮತ್ತು ಬೇಳೆಗಳನ್ನು ರುಬ್ಬಿದ್ದೀರಲ್ವ, ಅದು ಇಡ್ಲಿ ಹಿಟ್ಟಿನ ಹದದಲ್ಲಿ ಇದ್ದರೆ ಚೆನ್ನಾಗಿರ್ತದೆ. ಅಥವಾ ಇನ್ನೂ ಸ್ವಲ್ಪ ದಪ್ಪ ಕನ್ಸಿಸ್ಟೆನ್ಸಿಯನ್ನು ಸಹ ಮೇಂಟೈನ್ ಮಾಡಬಹುದು. ತುಂಬ ದೋಸೆ ಹಿಟ್ಟಿನ ಥರ ತೆಳ್ಳ ಆದರೆ ಇದನ್ನು ಪತ್ರೊಡೆ ಮಾಡುವಾಗ ಕೆಸುವಿನ ಎಲೆಗಳ ಹಿಂಭಾಗದಲ್ಲಿ ಹಚ್ಚುವುದು ತುಂಬ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ಹಿಟ್ಟು ಸ್ವಲ್ಪ ದಪ್ಪ ಇದ್ದರೆ, ಗಟ್ಟಿ ಕನ್ಸಿಸ್ಟೆನ್ಸಿ ಇದ್ದರೆ ಒಳ್ಳೆಯದು. ಬೇಕಾದಷ್ಟು ನೀರನ್ನು ಹಾಕಿ ನೀವು ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡಿಕೊಳ್ಳಬಹುದು. ಇದರಲ್ಲಿ ನಾನು ತೆಗೆದುಕೊಂಡಂತಹ ಕೆಸುವಿನ ಎಲೆ ಹಿಂದಿನ ದಿನ ಕಟ್ ಮಾಡಿದ್ದಾಗಿದ್ದರಿಂದ, ಅಂಗಡಿಯಿಂದ ತಂದಿದ್ದಾಗಿದ್ದರಿಂದ ಅದು ಸ್ವಲ್ಪ ಹಳದಿ ಬಣ್ಣಕ್ಕೆ ಟರ್ನ್ ಆಗಿದೆ. ಮತ್ತು ಹಿಂಭಾಗವನ್ನು ತುಂಬ ದಪ್ಪದ ನಾರು ಬೆಳೆದಿದ್ದರೆ ಅದರ ತೊಟ್ಟು ಇರುವಂತಹ ಜಾಗದಲ್ಲಿ ನೀವು ಆ ನಾರನ್ನು ತೆಗೀಬಹುದು. ನಾನಿಲ್ಲಿ ಇದರಲ್ಲಿ ಹ್ಯಾಮರಿನ ಹಿಂಭಾಗವನ್ನು ಉಪಯೋಗಿಸಿ ಸ್ವಲ್ಪ ಅದನ್ನು ಪ್ರೆಸ್ ಮಾಡ್ಕೊಳ್ತಾ ಇದ್ದೇನೆ. ತುಂಬ ದಪ್ಪ ಇದ್ದರೆ ನೀವು ಅದನ್ನು ಕಟ್ ಮಾಡಿ ತೆಗಿಬಹುದು. ಇಲ್ಲದಿದ್ದರೆ ಈಗ ನುಗ್ಗೆಕಾಯಿಗೆಲ್ಲ ನಾರಿನ ಅಂಶವನ್ನು ನಾವು ಬಿಡಿಸ್ತೇವಲ್ಲ, ಹಾಗೆ ಸ್ವಲ್ಪ ಕಟ್ ಮಾಡಿ ಮಾಡಿದರೆ ಅದು ಬರ್ತದೆ.
ಇದು ಸ್ವಲ್ಪ ಅಂದರೆ ಚಿಕ್ಕ ಚಿಕ್ಕ ಎಲೆಗಳಾಗಿರೋದ್ರಿಂದ ನಾನು ನಾರನ್ನು ಬಿಡಿಸ್ಲಿಕ್ಕೆ ಹೋಗಿಲ್ಲ, ಹಾಗೆ ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ ಅಲ್ಲಿ ಈಗ ಮಸಾಲೆ ಪದಾರ್ಥಗಳನ್ನು ಹಚ್ಚಬೇಕು. ಹಿಂಭಾಗವನ್ನು ತೆಗೆದುಕೊಳ್ಬೇಕು ಪತ್ರೊಡೆಯನ್ನು ಮಾಡುವಾಗ. ಮತ್ತು ತುಂಬ ಒಳ್ಳೆಯ ರೋಲ್, ದಪ್ಪದ ರೋಲ್ ಬರಬೇಕು ಅಂದರೆ ಒಂದು 8-10 ಎಲೆಗಳನ್ನು, ಅದು ಚಿಕ್ಕ ಚಿಕ್ಕ ಎಲೆಗಳಾಗಿರೋದ್ರಿಂದ ಒಂದು 8-10 ಎಲೆಗಳನ್ನಾದರೂ ಸಹ ನೀವು ಒಂದರ ಮೇಲೆ ಒಂದನ್ನು ಹಾಕಿ ರೋಲ್ ಮಾಡಬೇಕು. ಪ್ರತಿಯೊಂದು ಎಲೆಯ ಹಿಂಭಾಗಕ್ಕೂ ಸಹ ನೀವು ಈ ಮಸಾಲೆಯನ್ನು, ಏನು ಮಸಾಲೆ ಪದಾರ್ಥ ಮತ್ತು ಬೇಳೆ ಅಕ್ಕಿಯನ್ನು ರುಬ್ಬಿಕೊಂಡಿದ್ರಲ್ವ, ಅದನ್ನು ಸರಿಯಾಗಿ ಹಚ್ಚಿ ಒಂದರ ಮೇಲೆ ಒಂದು ಜೋಡಿಸಿ ಸರಿಯಾಗಿ ರೋಲ್ ಮಾಡಬೇಕು. ರೋಲ್ ಟೈಟ್ ಆಗದೇ ಇದ್ದರೆ, ಕರೆಕ್ಟಾಗಿ ಅದನ್ನು ಟೈಟ್ಲಿ ರೋಲ್ ಮಾಡದೇ ಇದ್ದರೆ ಅದು ನೀವು ಪತ್ರೊಡೆಯನ್ನು ಬೇಯಿಸುವ ಟೈಮ್ನಲ್ಲಿ ಓಪನ್ ಆಗುವ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ನೀವೇನಾದರೂ ರೋಲ್ ಮಾಡಿ ರೋಸ್ಟ್ ಮಾಡುವ ಪ್ಲ್ಯಾನ್ ಇದ್ದರೆ, ತವಾದ ಮೇಲೆ ರೋಸ್ಟ್ ಮಾಡುವ ಪ್ಲ್ಯಾನ್ ಇದ್ದರೆ ರೋಲನ್ನು ತುಂಬ ಟೈಟಾಗಿ ಮಾಡಿ. ಇಲ್ಲದಿದ್ದರೆ ನಡೀತದೆ, ಇದನ್ನು ಪಲ್ಯದ ರೂಪದಲ್ಲಿ ಸಹ ಮಾಡಬಹುದು. ಆಗ ನೀವು ಸ್ವಲ್ಪ ರೋಲ್ ಸ್ವಲ್ಪ ಲೂಸ್ ಆಗಿ ಇದ್ರೂ ಸಹ ನಡೀತದೆ. ನಾನಿಲ್ಲಿ ರೋಲನ್ನು ಸ್ವಲ್ಪ ಟೈಟಾಗಿ ಮಾಡುವ ಉದ್ದೇಶದಿಂದ ಮಾಡ್ತಾ ಇದ್ದೇನೆ, ಯಾಕೆಂದರೆ ಇಲ್ಲಿ ನನಗೆ ತವಾದಲ್ಲಿ ರೋಸ್ಟ್ ಮಾಡುವ ಪ್ಲ್ಯಾನ್ ಇದೆ, ಪತ್ರೊಡೆಯ ರೋಸ್ಟ್. ಪತ್ರೊಡೆಗೆ ಮಸಾಲೆಯನ್ನು ಹಚ್ಚುವುದಕ್ಕಿಂತ ಮುಂಚೆ ಸ್ವಲ್ಪ ಗ್ಯಾಸಿನ ಮೇಲೆ ಅಥವಾ ನಿಮ್ಮ ಒಲೆಯ ಮೇಲೆ ಇಡ್ಲಿ ಮಾಡುವ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಲಿಕ್ಕೆ ಇಟ್ಟರೆ ಒಳ್ಳೆಯದು. ಯಾಕೆಂದರೆ ಇದು ಇಡ್ಲಿಯ ಪಾತ್ರೆಯಲ್ಲಿ ಉಗಿಯಲ್ಲಿ ಬೇಯಿಸುವಂತಹದ್ದು. ಅದಕ್ಕೋಸ್ಕರ ಈ ರೋಲ್ಗಳನ್ನು ನೀವು ಇಡ್ಲಿಯ ಪಾತ್ರೆಯಲ್ಲಿ ಇಟ್ಟು ಒಂದು 30 ಇಡ್ಲಿಗಿಂತ ಜಾಸ್ತಿ ಟೈಮ್ ಬೇಕು ಇದು ಬೇಯಲಿಕ್ಕೆ, ಒಂದು 30 ನಿಮಿಷಗಳಾದರೂ ಬೇಕು ಬೇಯಲಿಕ್ಕೆ ಸರಿಯಾಗಿ. ಹೀಗೆ ಒಂದೊಂದಾಗಿ ರೋಲ್ಗಳನ್ನು ಮಾಡಿ ನಿಮಗೆ ಎಷ್ಟು ದಪ್ಪದ ರೋಲ್ ಬೇಕೋ, ಎಷ್ಟು ದಪ್ಪದ ಆ ರೋಲನ್ನು ಕಟ್ ಮಾಡುವ ಪ್ಲ್ಯಾನ್ ಇದೆಯೋ ಅಷ್ಟು ಜಾಸ್ತಿ ಎಲೆಗಳನ್ನು ನೀವು ಹಾಕಬೇಕು. ಊರಲ್ಲಿ ಆದರೆ ದೊಡ್ಡ ದೊಡ್ಡ ಎಲೆಗಳು ಅವೈಲೇಬಲ್ ಇರ್ತದೆ. ಸೊ ನಾನಿಲ್ಲಿ ಮಾರ್ಕೆಟಿನಿಂದ ತಂದಿದ್ದಾಗಿದ್ದರಿಂದ ಎಲೆಗಳು ಇಲ್ಲಿ ಸಿಗುವಂಥದ್ದು ಇಷ್ಟೇ ದೊಡ್ಡ ಎಲೆಗಳು. ಸೊ ನಾನು ಒಂದು 8-10 ಎಲೆಗಳನ್ನು ಹಾಕಿ ರೋಲ್ ಮಾಡಿದ್ದೇನೆ. ಮತ್ತು ಅಷ್ಟು ತುಂಬ ಊರಿನ ತರಹ ದಪ್ಪದ ರೋಲ್ಗಳು ಸಹ ಸಾಧ್ಯ ಇಲ್ಲ ಇದರಲ್ಲಿ, ಇಷ್ಟು ಚಿಕ್ಕ ಎಲೆಗಳಲ್ಲಿ. ಮಸಾಲೆಯನ್ನು ಸಹ ಅಷ್ಟೇ, ಅಂದರೆ ಅವರವರ ಸ್ವಾದಕ್ಕೆ ಅನುಗುಣವಾಗಿ. ಅಂದರೆ ನಾನಿಲ್ಲಿ ಮಸಾಲೆಯನ್ನು ತುಂಬ ಥಿನ್ ಫಿಲ್ಮ್ ಆಗಿ ತುಂಬ ತೆಳ್ಳು ಪದರದಲ್ಲಿ ಅಪ್ಲೈ ಮಾಡಿದ್ದೇನೆ. ನಿಮಗೆ ಬೇಕಾದಲ್ಲಿ ಮಸಾಲೆ ಜಾಸ್ತಿ ಇಷ್ಟ ಅಂತ ಇದ್ದಲ್ಲಿ ನೀವು ಜಾಸ್ತಿಯೇ ಮಸಾಲೆಯನ್ನು ಅಪ್ಲೈ ಮಾಡ್ಬೋದು. ಆದರೆ ತುಂಬ ಅಪ್ಲೈ ಮಾಡಲಿಕ್ಕೆ ಹೋದರೆ ಸ್ವಲ್ಪ ತೆಳುವಾದ ಮಸಾಲೆಯ ಕನ್ಸಿಸ್ಟೆನ್ಸಿ ಇದ್ದರೆ ಅದು ಎಲೆಯಿಂದ ಆಚೆ ಬರುವ ಸಾಧ್ಯತೆ ಇದೆ. ಈ ರೀತಿ ನೋಡಿ ರೋಲ್ಗಳನ್ನು ಜೋಡಿಸಿ ಇಡಬೇಕು ಇಡ್ಲಿಯ ಪಾತ್ರೆಯಲ್ಲಿ. ಕೆಳಗೆ ಸ್ವಲ್ಪ ನೀರು ಹಾಕಲಿಕ್ಕೆ ಮಾತ್ರ ಮರಿಬೇಡಿ. ಇಡ್ಲಿಯ ಮಾಡುವ ತರಹವೇ ಮಾಡೋದು, ಇಡ್ಲಿಯನ್ನು ಹೇಗೆ ಮಾಡ್ತೇವೋ ಹಾಗೆ ಕೆಳಗಡೆ ನೀರಿಡಬೇಕು. ನೋಡಿ ಈ ರೀತಿ ರೋಲ್ಗಳನ್ನು ಕಟ್ ಮಾಡ್ಕೊಳ್ಬೇಕು. ಒಂದು 30 ನಿಮಿಷಗಳ ಟೈಮ್ ಆದರೂ ಬೇಕು ಇದು ಬೇಯಲಿಕ್ಕೆ. ಬೆಂದ ನಂತರ ಒಂದು 10 ನಿಮಿಷವಾದರೂ ನೀವು ಅದನ್ನು ಹಾಗೆ ಬಿಡಬೇಕು. ಇಲ್ಲದಿದ್ದರೆ ಅದು ನೀವು ಒಳಗಡೆಯಿಂದ ಪಾತ್ರೆಯಿಂದ ಹೊರಗೆ ತೆಗಿಲಿಕ್ಕೆ ತುಂಬ ಕಷ್ಟ ಆಗ್ತದೆ. ನಾನಿಲ್ಲಿ ಮಸಾಲೆಗಳನ್ನು ಜಾಸ್ತಿ ಉಪಯೋಗಿಸಲಿಲ್ಲ. ನೋಡಬಹುದು ನೀವು, ಜಾಸ್ತಿ ಎಲೆಗಳೇ ಕಾಣಿಸ್ತವೆ, ಎಲೆಗಳ ಪದರಗಳೇ ಕಾಣಿಸ್ತವೆ. ನೋಡಿ, ನೀವು ಚಪಾತಿ ತವಾ ಅಥವಾ ದೋಸೆ ತವವನ್ನು ತೆಗೆದುಕೊಳ್ಳಿ, ಪ್ರಿಫರೇಬಲಿ ತೆಂಗಿನ ಎಣ್ಣೆ. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಬಳಸ್ತಾ ಇದ್ದೇನೆ. ನೀವು ನಿಮ್ಮಿಷ್ಟದ ಎಣ್ಣೆಯನ್ನು ಉಪಯೋಗಿಸ್ಬೋದು, ಅಡುಗೆ ಎಣ್ಣೆಯನ್ನು. ಈ ರೀತಿ ರೋಲ್ಗಳನ್ನು, ನಮ್ಮ ಮನೆಯಲ್ಲಿ ದಪ್ಪ ರೋಲ್ಗಳು ಇಷ್ಟ. ನಿಮಗೆ ಬೇಕಿದ್ದರೆ ತುಂಬ ತೆಳುವಾದ ರೋಲ್ಗಳನ್ನು ಕಟ್ ಮಾಡಿ ರೋಸ್ಟ್ ಮಾಡಬಹುದು. ತುಂಬ ಕ್ರಿಸ್ಪಿ ಬೇಕು ಅಂತ ಇರೋರು ತೆಳುವಾದ ರೋಲ್ಗಳನ್ನು ಕಟ್ ಮಾಡಿಕೊಳ್ಳಿ. ನಾನಿಲ್ಲಿ ಸ್ವಲ್ಪ ದಪ್ಪ ಇಟ್ಟಿದ್ದೇನೆ.
ಕೆಲವರು ಇದಕ್ಕೆ ಕಾಯಿ ತುರಿ ಮತ್ತು ಎಳ್ಳು ಆ ಥರದ್ದನ್ನು ಸಹ ಉಪಯೋಗಿಸ್ತಾರೆ, ಒಗ್ಗರಣೆಯನ್ನು ಸಹ ಹಾಕಿಕೊಳ್ತಾರೆ. ನಾನಿಲ್ಲಿ ಏನನ್ನೂ ಹಾಕಿಲ್ಲ, ಪ್ಲೇನ್ ಆಗಿ ರೋಸ್ಟ್ ಮಾಡ್ತಾ ಇದ್ದೇನೆ. ಯಾಕೆಂದರೆ ಮಸಾಲೆಗಳನ್ನೆಲ್ಲ ನಾನು ಹಿಟ್ಟಿನಲ್ಲಿ ರುಬ್ಬುವಾಗಲೇ ಸಹ ಹಾಕಿರೋದ್ರಿಂದ ಇಲ್ಲಿ ಏನನ್ನೂ ಹಾಕಿಲ್ಲ. ಬೇಕಿದ್ರೆ ಆಪ್ಷನಲ್ ಆಗಿ ಸೇರಿಸ್ಕೊಳ್ಬಹುದು. ಜಾಸ್ತಿ ಟೈಮ್ ನಾಲ್ಕು ಬದಿಗಳಲ್ಲಿ ರೋಲ್ ಮಾಡಿದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತದೆ ಇದು. ಸ್ವಲ್ಪ ರೋಲ್ ಮಾಡಲಿಕ್ಕೆ ಟೈಮ್ ತಗೊಳ್ಬಹುದು. ಇದು ರೋಸ್ಟ್ ಮಾಡಲಿಕ್ಕೆ ಕ್ರಿಸ್ಪಿ ಬೇಕು ಅಂದರೆ ಸ್ವಲ್ಪ ಸಣ್ಣ ಉರಿಯಲ್ಲಿ ನೀವು ಜಾಸ್ತಿ ಟೈಮಿನವರೆಗೆ ಇದನ್ನು ರೋಸ್ಟ್ ಮಾಡಬಹುದು. ನೋಡಿ, ಇದು ನಾನು ಸರಿಯಾಗಿ ರೋಲ್ ಮಾಡಿರಲಿಲ್ಲ ಅನ್ನಿಸ್ತದೆ. ಅಂದರೆ ಅಷ್ಟು ಟೈಟ್ ರೋಲ್ ಆಗಿರಲಿಲ್ಲ. ನಾವು ಎಲೆಗಳಿಗೆ ಮಸಾಲೆಗಳನ್ನು ಹಚ್ಚಿ ರೋಲ್ ಮಾಡ್ತೇವಲ್ಲ, ರೋಲ್ ನಿಮ್ಮ ಇಷ್ಟ, ನೀವು ಹೇಗೆ ಬೇಕಿದ್ರೂ ಮಾಡಬಹುದು, ಯಾವ ವಿಧಾನದಲ್ಲಿ ಸಹ ಮಾಡಬಹುದು. ಅದಕ್ಕೆ ಅದು ಅಷ್ಟು ಸರಿಯಾಗಿ ಕೂತ್ಕೊಳ್ಳಿಲ್ಲ. ಇದು ನಾನು ಊಟಕ್ಕೆ ಸರ್ವ್ ಮಾಡ್ತಾ ಇರೋದು. ಪಲ್ಯದ ಜಾಗದಲ್ಲಿ ನಾನು ಈ ರೋಸ್ಟ್ಗಳನ್ನು ಸರ್ವ್ ಮಾಡ್ತಾ ಇದ್ದೇನೆ. ಮತ್ತು ಇದು ಸ್ವಲ್ಪ ಹೀಟ್ ಕಂಟೆಂಟ್ ಜಾಸ್ತಿ ಇರುವುದರಿಂದ ಮಸಾಲೆಗಳು ಸಹ ತುಂಬ ಜಾಸ್ತಿ, ಹುಳಿ, ಉಪ್ಪು, ಮೆಣಸು ಎಲ್ಲ ಜಾಸ್ತಿ ಬಳಸಿದ್ದೇವೆ. ಮತ್ತು ಕೆಸುವಿನ ಎಲೆ ಸಹ ಸ್ವಲ್ಪ ಹೀಟ್ ಸ್ವಭಾವವನ್ನು ಹೊಂದಿರೋದ್ರಿಂದ ನಾನು ಇಲ್ಲಿ